ಜೊತೆಗೆ ಈ MCC ಎಲೆಕ್ಷನ್ ಅನ್ನು ಮಾಡೋದು ಆದಷ್ಟು ಶೀಘ್ರದಲ್ಲಿ ಅದನ್ನ ಘೋಷಣೆ ಮಾಡಿ ಆ ಪ್ರಕ್ರಿಯೆಯನ್ನು ನಡೆಸಿ ಸ್ಥಳೀಯರಿಗೆ ಒಂದು ಏನು ಅನುಕೂಲ ಮಾಡುವಂತ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡಿ ಅಂತ ನಾವು ಆಗ್ರಹಿಸ್ತೀವಿ. ಇಷ್ಟು ಹೇಳ್ತಾ ಇನ್ನು MCCನೂ ಕೂಡ ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವು ಏನೇನು ಮಾಡಬೇಕಾಗಿದೆ ನಾವು ಕೂಡ ಮಾಡ್ತಾ ಇದೀವಿ. ಅಮೃತ್ ಯೋಜನೆಯಲ್ಲೂ ಕೂಡ ಕೆರೆ ಅಭಿವೃದ್ಧಿ ಇತ್ಯಾದಿ ಎಲ್ಲ ಮಾಡ್ತಾ ಇದೀವಿ. ಆದ್ರೆ ಸ್ಥಳೀಯ ಜನಪ್ರತಿನಿಧಿ ಇಲ್ಲದೆ ಇದ್ರೆ ಇದು ಒಂದ್ ರೀತಿ ಏನು ನಮ್ಗೆ ಬೇಕಾಗಿರುವಂತದ್ದು ವಾಚ್ ಡಾಗ್ಸ್ ಅವರಲ್ಲಿ ಏನ್ ಕೆಲಸ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ನಾವು ಏನೇನ್ ಮಾಡಬೇಕಾಗಿದೆ ಅದು ಕೂಡ ಅನುಕೂಲ ಆಗುತ್ತೆ ನಮಗೆ. ಸೊ ಇದನ್ನು ನಮ್ಗೂ MP ಕೆಲಸ ಮಾಡೋ ದೃಷ್ಟಿಯಲ್ಲಿ ಶಾಸಕರು ತಮ್ಮ ಕೆಲಸ ಮಾಡೋ ದೃಷ್ಟಿಯಲ್ಲಿ ಇದು ಕೂಡ ಅತಿ ಅವಶ್ಯ ನಮ್ಮ MCC ಕೌನ್ಸಿಲ್. ಸೊ ಎಲ್ಲ ನಿಟ್ಟಿನಲ್ಲಿ ಅವರು ಒಂದು ಒಳ್ಳೆ ವ್ಯವಸ್ಥೆ ಮಾಡಲಿ ಅಂತ ನಾವು ಆಗ್ರಹಿಸ್ತೀವಿ. MCC ಎಲೆಕ್ಷನ್ ಅನ್ನು ಕೂಡ ನಡೆಸಲಿ. ಈ ಕಾನೂನು ಮತ್ತು ಸುವ್ಯವಸ್ಥೆ ಏನು ಸಂಪೂರ್ಣವಾಗಿ ವಿಫಲ ಆಗಿದೆ ಅದು ಕೈ ತಗೊಂಡು ಒಂದು ಒಳ್ಳೆ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಲಿ ಮತ್ತು ಜನರ ಭದ್ರತೆಗಾಗಿ ಅವರು ಕೆಲಸವನ್ನು ಮಾಡಲಿ. ಸುಮ್ಮನೆ ಎಲ್ಲ ಪದೇ ಪದೇ ದಿಕ್ ತಪ್ಪಿಸುವ ಕೆಲಸದಲ್ಲಿ ಅವರು ತೊಡಗಿಸಿಬಿಟ್ಟು ಇದು ಈ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ನಾವು ಆಗ್ರಹಿಸ್ತೀವಿ. ತಮ್ಮ ಪ್ರಶ್ನೆಗೆಲ್ಲ ನಾವು ಸಿದ್ದರಾಮಯ್ಯ ಕೇಳಿ. ನಾನಾಗ್ಲೇ ಹೇಳಿದ್ದೀನಿ, CM ಪದೇ ಪದೇ ಬರೀ ಚುನಾವಣೆ ಸಮಯದಲ್ಲಿ ಇದು ತವರು ಕ್ಷೇತ್ರ ಪ್ರತಿಷ್ಠೆಯ ವಿಚಾರ ಅಂತ ಹೇಳ್ತಾರೆ. ಚುನಾವಣೆಯಲ್ಲಿ ಹೇಳೋದು ಸರಿ, ಒಂದು ಒಳ್ಳೆ ಅದು ಹೇಳ್ಕೊಳ್ಳಿ, ಆದ್ರೆ ಅದು ಮುಂದುವರಿಬೇಕು. ಚುನಾವಣೆ ಗೆದ್ದಿದೆ, ಅವರು ಅಧಿಕಾರದಲ್ಲಿದ್ದಾರೆ. ಅಧಿಕಾರಕ್ಕೆ ಬಂದಿರೋ ಸಮಯದಲ್ಲೂ ಕೂಡ ಪ್ರತಿಷ್ಠೆ ಉಳಿಸಬೇಕಾಗಿದೆ, ಮರ್ಯಾದೆ ಉಳಿಸಬೇಕಾಗಿದೆ. ತಮ್ಮ ತವರು ಕ್ಷೇತ್ರ ಅಂತ ಹೆಮ್ಮೆಯಿಂದ ಕೆಲಸ ಮಾಡಬೇಕಾಗಿದೆ. ಈಗ ನಮ್ಮ ನೇತೃತ್ವದಲ್ಲಿ ಮೈಸೂರು ಒಂದು ಒಂದು ಎಲ್ಲಕ್ಕಿಂತ ಕೇಂದ್ರಿತ ಒಂದು ಉತ್ಸವ, ಅದು ಅವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ. ಜೊತೆಗೆ ನಿಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ, ಆಡಳಿತ ವಿಫಲ ಆಗಿದೆ. ಎಲ್ಲ 2-3 ಜನ ಯಾರು ಜನಪ್ರತಿನಿಧಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಲ್ಲ. MCC ಹೌದು, ಕಮಿಷನರ್ಗೆ ಬಹಳ ಗೌರವ ಇದೆ, ಇಡೀ ಕಾರ್ಯಾಂಗಕ್ಕೆ ಬಹಳ ಗೌರವ ಇದೆ, ಆದರೆ ಅವ್ರು ಜನಪ್ರತಿನಿಧಿಗಳು ಅಲ್ಲ. ಇವತ್ತಿನ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ನಿರ್ದೇಶನ ಕೊಡಬೇಕಾಗಿದೆ, ಕಾರ್ಯಾಂಗ ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ. ಇಂಥ ಒಂದು ಮುಖ್ಯಮಂತ್ರಿ ಯಾವತ್ತೂ ಸಹ ಅವ್ರ ಸಂವಿಧಾನಕ್ಕೆ ನಾನು ಬದ್ಧವಾಗಿದ್ದೀನಿ, ಸಂವಿಧಾನನೇ ಎಲ್ಲಕ್ಕಿಂತ ಮುಖ್ಯ ಅಂತ ಹೇಳೋರು ಸಂವಿಧಾನ ಅಂತೆಯೇ ನಡ್ಸ್ಕೊತಾ ಇಲ್ಲ. ಅವರು ಅವ್ರದೇ ಆದಂತಹ ಸರ್ಕಾರ ಸಂವಿಧಾನ ಅಂತೆ ನಡ್ಸ್ಕೊತಾ ಇಲ್ಲ. ಮೈಸೂರಿನಲ್ಲಿ ಅಂತೂ ಸಂಪೂರ್ಣವಾಗಿ ಅವರ ಆಡಳಿತ ವಿಫಲ ಆಗಿದೆ. ಆಡಳಿತ ಪಕ್ಷದ ಜೊತೆಗೆ ವಿಪಕ್ಷವಾಗಿ ನೀವು ಎಲ್ಲೋ ಒಂದ್ ಕಡೆ ವಿಫಲ ಆಗಿದೆ ಅಂತ ಅನ್ಸೋಲ್ಲ. ಸರ್ಕಾರವನ್ನ ಕಟ್ಟಿ ಹಾಕುವಂಥದ್ದು ಎಚ್ಚರಿಸುವಂತಲ್ಲಿ ವಿರೋಧ ಪಕ್ಷದ ವಿಫಲ ಆಗಿದೆ. ನಿಮ್ ಮುಂದೆ ಕೂತಿಲ್ಲ, ನಾವು ನಿಮ್ ಮುಂದೆ ಕೂತ್ಕೊಂಡು ಅದೇ ಕೆಲಸ ಮಾಡ್ತಾ ಇದೀವಿ. ವಿರೋಧ ಪಕ್ಷ ಆಗಿ ಈ ಒಂದು ಪ್ರಕ್ರಿಯೆ ಚೌಕಟ್ಟಿನಲ್ಲಿ ನಾವು ನಮ್ಮ ಅಭಿಪ್ರಾಯ ಮತ್ತೆ ವಿರೋಧ ಪಕ್ಷ ಆಗಿ ನಮ್ಮ ಒಂದು ಏನು ಧ್ವನಿ ಇದೆ ನಾವು ಎತ್ತಾ ಇದೀವಿ. ಜನರು, ಸಮಸ್ತ ನಾಡಿನ ಜನರು ಅದನ್ನ ಗಮನಿಸ್ತಾ ಇದ್ದಾರೆ, ಅವರೇ ಪಾಠ ಕಲಿಸ್ತಾರೆ. ನಂತರ ನಾವು ಕೂಡ ಸ್ಥಳೀಯವಾಗಿ ನಮ್ಮ ಆಂದೋಲನ, ನಮ್ಮ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ಈಗ ಎದುರ್ತಾ ಇದ್ದಾರೋ ಇಲ್ವೋ ಅದು ಬೇರೆ ಪ್ರಶ್ನೆ. ಪ್ರಕ್ರಿಯೆ ಏನಿದೆ ಅದು ಮಾಡಲೇಬೇಕು. ಎಲೆಕ್ಷನ್ ಬಂದಾಗ ಗೆಲ್ಲುವುದು ಸೋಲು ಅದೆಲ್ಲ ಸಾಮಾನ್ಯ, ಆದರೆ ಪ್ರಕ್ರಿಯೆ ಆಗಬೇಕಾಗಿದೆ. ಜನಪ್ರತಿನಿಧಿಗಳು ಬೇಕಾಗಿರೋದು. ಅವ್ರು ವೆದರ್ ದೇ ಆರ್ ಇನ್ ಫಿಯರ್ ಆರ್ ನಾಟ್, ನೀವು ಅವ್ರನ್ನೇ ಕೇಳಬೇಕು. ಅದು ನೀವು ಅವ್ರನ್ನೇ ಕೇಳಬೇಕಾಗಿದೆ. ನೋಡಿ, ಇವತ್ತು ರಾಜ್ಯ ಯಾವ ಮಟ್ಟಕ್ಕೆ ಇಳಿದಿದೆ, ಅಧಿಕಾರ ಇರೋವಂಥ ಪಕ್ಷ, ಅವ್ರ ಆಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ. ಆದರೆ ಅದು ಎಕ್ಸ್ಕ್ಯೂಸ್ ಅಲ್ಲ. ನೀವು ಎಲೆಕ್ಷನ್ ಎದುರಿಸುವಂತ ಶಕ್ತಿ ಇಲ್ಲದೆ ಇರೋದು, ಅದು ನೀವು ಅದು ಎಕ್ಸ್ಕ್ಯೂಸ್ ಆಗಿ ಬಳಸಕ್ಕಾಗಲ್ಲ. ನೀವು ನಮಗಿದೆ ಅದು ಪ್ರಶ್ನೆನೇ ಅಲ್ಲ. ಬರೀ ಎಲೆಕ್ಷನ್ ಎದುರಿಸುವ ಶಕ್ತಿ ಇದ್ರೆ ನಿಮಗೆ, ಬರೀ ಆ ಸಮಯದಲ್ಲಿ ನಾವು ಎಲೆಕ್ಷನ್ ಮಾಡ್ತೀವಿ ಅಂದ್ರೆ ಏನಕ್ಕಿದು ಪ್ರಜಾಪ್ರಭುತ್ವದ ವ್ಯವಸ್ಥೆ?